ನಮಸ್ಕಾರ ಪ್ರಿಯ ವೀಕ್ಷಕರೇ. 2026ನೇ ಇಸ್ವಿಯ ಯುಗಾದಿಯ ವರ್ಷ ಭವಿಷ್ಯ. ಈ ವರ್ಷ ಯಾರಿಗೆ ಹೇಗಿರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೇನೆ. ಮೊದಲನೇ ಬಾರಿಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಭೇಟಿ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ವೈವಾಹಿಕ ಜೀವನದಲ್ಲಿ ತೊಡಕುಗಳು ಉಂಟಾಗಿದ್ರೆ ಅಥವಾ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿನ ಸಮಸ್ಯೆಗಳು ಎದುರಾಗಿದ್ರೆ ಅದಕ್ಕೆ ಪರಿಹಾರ ಬೇಕು ಅನ್ನುವಂತಹದ್ದಾದ್ರೆ ಖಂಡಿತವಾಗಿ ನಿಮಗೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಅನ್ನುವಂಥದ್ದು ಇಲ್ಲಿ ಸಿಗ್ತದೆ. ಹಾಗಾಗಿ ಗುರೂಜಿ ಅವರನ್ನ ನೇರವಾಗಿ ಭೇಟಿ ಮಾಡಿ ಅಥವಾ ಕೆಳಗೆ ಕಾಣ್ತಾ ಇರುವಂತಹ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಇನ್ನು 2026ನೇ ಇಸ್ವಿಯ ಈ ಒಂದು ನೂತನ ಸಂವತ್ಸರ ಯಾವುದು ಆರಂಭ ಆಗ್ತಾ ಇದೆ, ಅದರ ಒಂದು ಗ್ರಹ ಸ್ಥಿತಿಗಳು ಹೇಗಿದೆ, ಸುಮ್ಮನೆ ಬ್ರೀಫ್ ಆಗಿ ಹೇಗಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಈ ಒಂದು ವರ್ಷದ ಒಂದು ನೂತನವಾದಂತಹ ಸಂವತ್ಸರ ಯಾವ್ದಪ್ಪ ಅಂದ್ರೆ ಅದೇ ಪರಾಭಾವ ಸಂವತ್ಸರ. ಪರಾಭಾವ ನಾಮ ಸಂವತ್ಸರ ಅನ್ನುವಂತಹದರ ಅರ್ಥ ಏನಪ್ಪಾ, ಅದರ ಒಂದು ಹೆಸರಿನಲ್ಲೇ ಇರುವ ಹಾಗೆ ಅವಮಾನಕರ ಸೋಲು ಅಥವಾ ಸೋಲಿನ ಪರಿಸ್ಥಿತಿ ಅನ್ನುವಂತಹದ್ದು. ಈ ಒಂದು ವರ್ಷದಲ್ಲಿ ಈ ರೀತಿಯಾದಂತಹ ಸಂವತ್ಸರದ ಒಂದು ಪ್ರಭಾವ ಅನ್ನುವಂಥದ್ದು ರಾಜಕೀಯ ವ್ಯಕ್ತಿಗಳ ಮೇಲೆ, ವಿವಿಧ ರಾಜಕೀಯ ಕ್ಷೇತ್ರಗಳ ಮೇಲೆ, ಪ್ರಮುಖ ವ್ಯಕ್ತಿಗಳ ಜೀವನದ ಮೇಲೆ ಮಹತ್ತರವಾದಂತಹ ಬದಲಾವಣೆಗಳನ್ನು ಸಂಭವಿಸುವಂತಹ ಸಾಧ್ಯತೆ ಇರುವಂತಹದ್ದು. ಎಲ್ಲಾ ಕಡೆಯಲ್ಲೂ ಕೂಡ ಸೋಲು ಅನ್ನುವಂತಹದ್ದು ಪ್ರತಿಯೊಬ್ಬರಲ್ಲಿ, ಅಥವಾ ಒಂದು ಪರನಂಬಿಕೆ ಅನ್ನುವಂತಹದ್ದು, ಈ ರೀತಿಯಾಗಿ ಅವಮಾನಕರವಾದಂತಹ ಘಟನೆಗಳು ಈ ವರ್ಷ ಹೆಚ್ಚಿನದಾಗಿ ನಡೀತಾ ಇರುವಂತದ್ದು. ಇನ್ನು ರಾಜಗುರು ಬೃಹಸ್ಪತಿ ಅನ್ನುವಂತಹವನು ಈ ವರ್ಷ ರಾಜ ಆಗಿರ್ತಾನೆ, ಬೃಹಸ್ಪತಿ. ಹಾಗಾಗಿ ಆದರೆ ಆ ರಾಜ ಆಗಿರುವಂತಹ ಬೃಹಸ್ಪತಿ ಒಳ್ಳೇದೇನೋ ಮಾಡ್ತಾನೆ, ಆದ್ರೆ ವಿಶೇಷವಾಗಿ ಈ ವರ್ಷ ಕೇತು ಗ್ರಹದ ಪ್ರಭಾವ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುವುದರಿಂದಾಗಿ ಎಲ್ಲ ಕೂಡ ತಳಕೆಳಗಾಗುತ್ತೆ. ಈ ರೀತಿಯಾಗಿ ಈ ಒಂದು ಸಂವತ್ಸರದ ಒಂದು ಪ್ರಭಾವ ಅನ್ನುವಂಥದ್ದನ್ನ ಪ್ರತಿಯೊಬ್ಬರ ಒಂದು ಜೀವನದಲ್ಲಿಯೂ ಕೂಡ ಅನುಭವಕ್ಕೆ ಬರುವಂತಹದ್ದಾಗ್ತದೆ. ಇನ್ನ ಈ ಏಪ್ರಿಲ್ ನಿಂದ ಜುಲೈವರೆಗೂ ನೋಡುವಂತದ್ದಾದ್ರೆ ಕಾಳಸರ್ಪದ ಯೋಗ ಅನ್ನುವಂತಹದ್ದು ಉಂಟಾಗುವಂತಹ ಸಾಧ್ಯತೆ ಇರುವುದರಿಂದಾಗಿ, ಜೊತೆಗೆ ಸುಮಾರು 200 ವರ್ಷಗಳ ನಂತರ ಕಾಣುವಂತಹ ಅಪರೂಪವಾದಂತಹ ಗ್ರಹಗಳ ಒಂದು ಸಂಯೋಗ ಅನ್ನುವಂತಹದ್ದು ಈ ವರ್ಷ ಸಂಭವಿಸಬಹುದಾದಂತಹ ಒಂದು ವಿದ್ಯಮಾನಗಳು ಅಥವಾ ಏನು ನಡೆಯುವಂತಹ ಘಟನೆಗಳಿಗೆ ಅದು ಕಾರಣವಾಗುವಂತಹದ್ದು. ಹಾಗಾಗಿ ಸ್ವಲ್ಪ ಎಲ್ಲಾ ವಿಷಯಗಳಲ್ಲಿಯೂ ಕೂಡ ಸಾಮಾನ್ಯ ಜನರುಗಳು ಎಚ್ಚರಿಕೆಯನ್ನು ವಹಿಸುವಂತಹದ್ದು ಬಹಳ ಉತ್ತಮ ಅಂತಾನೆ ಹೇಳ್ಬಹುದು. ಇನ್ನ ಸಾಮಾಜಿಕವಾಗಿ ಇನ್ನು ವೈಯಕ್ತಿಕವಾದಂತಹ ಭವಿಷ್ಯಗಳು ಹೇಗಿರುತ್ತೆ ಅಂದ್ರೆ ಮಾನಸಿಕವಾದಂತಹ ಒತ್ತಡ ಅನ್ನುವಂಥದ್ದು ಇರ್ತದೆ. ಜನರಲ್ಲಿ ನಿದ್ರಾಹೀನತೆ, ನರ ಸಂಬಂಧಿತವಾದಂತಹ ಸಮಸ್ಯೆಗಳಾಗುವಂತಹದ್ದು, ಅದರಿಂದಾಗಿ ಮಾನಸಿಕವಾದಂತಹ ಅನಾರೋಗ್ಯ ಅನ್ನುವಂತಹದ್ದು ಹೆಚ್ಚಾಗಿ ಆಗುವಂತಹದ್ದು. ಹಾಗಾಗಿ ಮನಸ್ಸಿನ ಮೇಲೆ ಬೀಳುವಂತಹ ಪರಿಣಾಮಗಳ ಕಡೆ ಹೆಚ್ಚು ಗಮನವನ್ನ ಕೊಡ್ಬೇಕಾಗುತ್ತೆ ಪ್ರತಿಯೊಬ್ಬರು ಕೂಡ. ಹಾಗೇನೆ ಮಹಿಳೆಯರಿಗೆ ಹೇಗಿದೆ ಅನ್ನುವಂಥದ್ದು ನೋಡೋದಾದ್ರೆ 2026ನೇ ಇಸ್ವಿಯಲ್ಲಿ ಮಹಿಳೆಯರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅನುಕೂಲಕರವಂತಹ ವರ್ಷ ಆಗಿರುವಂತಹದ್ದು. ವಿವಿಧ ಕ್ಷೇತ್ರಗಳಲ್ಲಿ ಅವರು ಉತ್ತಮ ಪ್ರಗತಿ ಮತ್ತು ಸಾಧನೆಗಳನ್ನ ಸಾಧಿಸುವಂತಹ ಒಂದು ಅದ್ಭುತವಾದಂತಹ ವರ್ಷ ಆಗಿರುತ್ತೆ ಮಹಿಳೆಯರಿಗೆ. ಹಾಗೇನೆ ಇನ್ನು ಮಾಧ್ಯಮಗಳಿಗೆ ಹೇಗಿರುತ್ತೆ ಅನ್ನುವಂಥದ್ದನ್ನ ನೋಡುವಂಥದ್ದಾದ್ರೆ ಮಾಧ್ಯಮದಲ್ಲಿ ಯಾರಿರ್ತಾರೆ ಅಂತಹವ್ರಿಗೆ ಸೋಷಿಯಲ್ ಮೀಡಿಯಾ ಅಥವಾ ಮುಖ್ಯವಾಹಿನಿಯ ಮಾಧ್ಯಮಗಳಲ್ಲಿ ಇರುವಂತಹವರಿಗೆ ಸುಳ್ಳು ಸುದ್ದಿ ಹರಡುವುದು ಅಥವಾ ವ್ಯಕ್ತಿಗಳ ಮಾನಹಾನಿ ಮಾಡುವಂತಹ ಘಟನೆಗಳನ್ನ ಅವರು ಮಾಡುವುದರಿಂದಾಗಿ ಆ ರೀತಿಯಾದಂತಹ ಕೆಲಸಗಳನ್ನೇನಾದ್ರೂ ಮಾಡಿದ್ದೇ ಅಲ್ಲಿ ಖಂಡಿತವಾಗಿ ಕಠಿಣವಾದಂತಹ ಕಾನೂನು ಕ್ರಮಗಳನ್ನ ಅವರು ಎದುರಿಸುವಂತಹ ಸಾಧ್ಯತೆಗಳು ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತಾ ಇರುವಂತಹದ್ದು. ಹಾಗಾಗಿ ಸ್ವಲ್ಪ ಜಾಗೃತರಾಗಿರುವಂತದ್ದು ಬಹಳ ಉತ್ತಮ ಅಂತಾನೆ ಹೇಳ್ಬಹುದು. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ನೋಡುವಂತದ್ದಾದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಕೆಲವು ಪ್ರದೇಶಗಳಲ್ಲಿ ಆಯಾ ಪಕ್ಷಗಳಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಿ ಆಡಳಿತದಲ್ಲಿ ಬದಲಾವಣೆಗಳು ಸಂಭವಿಸುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಕೆಲವು ಪ್ರಮುಖ ರಾಜಕಾರಣಿಗಳ ಅನಾರೋಗ್ಯ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳಿರೋದ್ರಿಂದಾಗಿ ರಾಜಕೀಯದಲ್ಲಿ ಏರುಪೇರುಗಳು ಸಾಮಾನ್ಯವಾಗಿ ನಾವು ನೋಡ್ತಾ ಹೋಗ್ತೇವೆ ಈ ವರ್ಷದಲ್ಲಿ. ಇನ್ನು ಕಾನೂನು ಪ್ರಕರಣಗಳು ಕೂಡ ಈ ವರ್ಷದಲ್ಲಿ ರಾಜಕೀಯ ನಾಯಕರಿಗೆ ಕಾನೂನು ಸಂಬಂಧವಾದಂತಹ ಸಮಸ್ಯೆಗಳಾಗಿರಬಹುದು, ತನಿಖೆಗಳಾಗುವಂತಹ ಈ ರೀತಿಯಾದಂತಹ ಸಾಧ್ಯತೆಗಳು ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತಾ ಇರುವಂತದ್ದು. ಇನ್ನು ನೈಸರ್ಗಿಕ ವಿಕೋಪಗಳನ್ನ ನೋಡುವಂತದ್ದಾದ್ರೆ, ಆರ್ಥಿಕತೆಯ ಬಗ್ಗೆ ನೋಡುವಂತದ್ದಾದ್ರೆ
ಅನಾಹುತಗಳು ಅನ್ನುವಂಥದ್ದು ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತಾ ಇರುವಂತದ್ದು ಈ ವರ್ಷದಲ್ಲಿ. ಹಲವು ಕಡೆಗಳಲ್ಲಿ ಬಸ್ ಅಪಘಾತಗಳಾಗುವಂತಹದ್ದು ಅಥವಾ ಅನಾಹುತಗಳಾಗುವಂತಹ ಸಾಧ್ಯತೆಗಳು ಹೆಚ್ಚಿನ ಮಟ್ಟದಲ್ಲಿದೆ. ಹಾಗೇನೆ ಎತ್ತರ ಪ್ರದೇಶಗಳಿಗೆ ಯಾರಾದ್ರೂ ಪ್ರವಾಸ ಬೆಳೆಸುವಂತಹವರಾಗಿದ್ರೆ, ಕಣಿವೆ ಪ್ರದೇಶಗಳಲ್ಲಿ ಪ್ರವಾಸ ಮಾಡುವಂತವರಾಗಿದ್ರೆ ವಿಶೇಷವಾಗಿ ಜಾಗ್ರತೆಯನ್ನ ವಹಿಸ್ಬೇಕಾಗತ್ತೆ. ಯಾಕೆ ಅನ್ನುವಂಥದ್ದಾದ್ರೆ ಅಲ್ಲಿ ಗುಡ್ಡ ಕುಸಿಯುವಂತಹದ್ದು ಅಥವಾ ಇನ್ನೇನಾದ್ರೂ ಅಪಘಾತಗಳಾಗುವಂಥದ್ದು, ಬಸ್ ಅಪಘಾತಗಳಾಗುವಂಥದ್ದು ಈ ರೀತಿಯಾಗಿ ಕಂಡು ಬರುವಂಥದ್ದು ಬಹಳ ಒಂದು ಈ ರೀತಿಯಾದಂತಹ ವಿದ್ಯಮಾನಗಳನ್ನ ನೀವು ತಡಿಬೇಕು ಅನ್ನುವಂಥದ್ದಾದ್ರೆ ಆ ಕಡೆಯಲ್ಲಿ ಯಾರು ಜಾಸ್ತಿ ಟ್ರಾವೆಲ್ ಮಾಡ್ಬೇಕು ಅಂತ ಬಯಸ್ತೀರಿ ಅಂತ ಅವರು ಈಗಲೇ ಎಚ್ಚೆತ್ಕೊಳ್ಳುವಂಥದ್ದು ಬಹಳ ಉತ್ತಮ ಅಂತಾನೆ ಈ ಮೂಲಕವಾಗಿ ಹೇಳ್ಬೋದಾಗುತ್ತೆ. ಇನ್ನು ಪ್ರವಾಹ ಅನ್ನುವಂಥದ್ರ ಬಗ್ಗೆ ನೋಡುವಂತಂದ್ರೆ ಕೆಲವು ಕಡೆ ಕೆಲವು ಪ್ರದೇಶಗಳಲ್ಲಿ ಭಾರಿ ಮಳೆ ಸಂಭವಿಸಿ ಪ್ರವಾಹಗಳಿಂದ ಆಸ್ತಿ ಪಾಸ್ತಿಗಳು ನಷ್ಟ ಆಗುವಂತ ಸಾಧ್ಯತೆಗಳಿರುವಂತಹದ್ದು. ಈ ವರ್ಷ ಮಳೆ ಬೆಳೆ ಅನ್ನುವಂಥದ್ದು ಬಹಳ ಉತ್ತಮವಾಗಿದೆ ಅಂತಾನೆ ನೋಡಬಹುದು. ಹಾಗೇನೆ ಬಂಗಾರ ಬೆಳ್ಳಿಯ ಬಗ್ಗೆ ನೋಡುವಂತದ್ದಾದ್ರೆ ಈಗ ಆಲ್ರೆಡಿ ಬಂಗಾರ ಬೆಳ್ಳಿಯ ಬೆಲೆ ಅನ್ನುವಂಥದ್ದು ಏರಿಕೆಯಲ್ಲೇ ಇದೆ. ಅದೇ ರೀತಿಯಾಗಿ 2026 ಯುಗಾದಿಯ ಒಂದು ಭವಿಷ್ಯ ಏನ್ ಹೇಳುತ್ತಪ್ಪ ಅನ್ನುವಂಥದ್ದಾದ್ರೆ ಈ ವರ್ಷವೂ ಕೂಡ ಭಾರಿ ಬೆಲೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸ್ತಾ ಇರುವಂತಹದ್ದು. ಹಾಗೇನೆ ಇದಕ್ಕೆಲ್ಲ ಪರಿಹಾರಗಳೇನು ಅನ್ನುವಂಥದ್ದನ್ನ ನೋಡ್ಕೊಳ್ಳೋದಾದ್ರೆ ಬಹಳ ಸಿಂಪಲ್ ಆಗಿರುವಂತಹ ಪರಿಹಾರ. ಆರ್ಥಿಕವಾಗಿ ನೀವು ಎಚ್ಚೆತ್ಕೊಳ್ಬೇಕಾಗಿರುವಂಥದ್ದು ಪ್ರತಿಯೊಬ್ಬರು ಕೂಡ 2026ನೇ ಇಸ್ವಿಯಲ್ಲಿ ಯಾರಿಗಾದ್ರೂ ನೀವು ಸಾಲ ಕೊಡುವಂತಹದ್ದು ಅಥವಾ ಲೋನ್ಸ್ ಗಳನ್ನ ನಿಮ್ ಕಡೆಯಿಂದ ಅವ್ರಿಗೆ ಏನು ಒಂದು ಅಗ್ರಿಮೆಂಟ್ ಮಾಡ್ಕೊಡುವಂಥದ್ದು ಅಥವಾ ಶೂರಿಟಿ ಹಾಕೊಡುವಂತಹದ್ದು ಏನಾದ್ರೂ ಈ ರೀತಿಯಾಗಿ ಹೆಲ್ಪ್ ಮಾಡುವಂತ ವಿಚಾರಗಳಲ್ಲಿ ಹೆಚ್ಚು ಜಾಗ್ರತೆಯನ್ನ ವಹಿಸ್ಬೇಕಾಗತ್ತೆ. ಯಾಕೆ ಅನ್ನುವಂಥದ್ದಾದ್ರೆ ಕೊಡುವಂಥದ್ದೇನೋ ನೀವು ಹೆಲ್ಪಿಂಗ್ ನೇಚರ್ ಅಲ್ಲಿ ನೀವು ದುಡ್ಡು ಹಣಕಾಸುಗಳನ್ನ ನಿಮ್ಮ ಸ್ನೇಹಿತರಿಗೋ ಅಥವಾ ನಿಮ್ಗೆ ಯಾರು ಬೇಕಾದವ್ರಿಗೆ ನೀವು ಕೊಡ್ಬಹುದು. ಆದ್ರೆ ಆ ಹಣಕಾಸು ಮರಳಿ ಪಡೆಯುವುದು ಬಹಳ ಕಷ್ಟ ಅನ್ನುವಂಥದ್ದಾಗ್ತದೆ. ಹೌದು, ಯಾಕೆ ಅಂದ್ರೆ ಅವರು ಕೊಡುವಂತಹ ಸಂದರ್ಭದಲ್ಲಿ ಬಹಳ ಒಳ್ಳೆಯವರಾಗಿರ್ತಾರೆ, ಆದ್ರೆ ಇಸ್ಕೊಳ್ಳುವಂತ ಸಂದರ್ಭದಲ್ಲಿ ನಿಮಗೆಷ್ಟೇ ಕಷ್ಟ ಇದ್ರೂ ಅವ್ರು ಹಿಂದಿರುಗಿಸುವಂತಹದ್ದು ಬಹಳ ವಿಳಂಬ ಆಗುವಂತಹದ್ದಾಗ್ತದೆ. ಹಾಗಾಗಿ ಹಣಕಾಸಿನ ವ್ಯವಹಾರಗಳನ್ನ ಮಾಡುವಾಗ ಬಹಳ ಜಾಗೃತೆಯಿಂದ ಇರ್ಬೇಕಾಗತ್ತೆ ಎಲ್ಲರೂ ಕೂಡ. ಇನ್ನು ವಿಶೇಷವಾಗಿ ನೀವು ಯಾವ್ದಾದ್ರು ಮುಖ್ಯವಾದಂತಹ ಕೆಲಸಗಳಿಗೆ ಹೋಗ್ಬೇಕು, ಆ ಕೆಲಸದಲ್ಲಿ ನೀವು ಜಯಶಾಲಿಗಳಾಗ್ಬೇಕು, ಆ ಒಂದು ಕೆಲಸ ಅನ್ನುವಂಥದ್ದು ನಿಮ್ಗೆ ಆಗ ಬರ್ಬೇಕು ಅನ್ನುವಂತಹದ್ದಾದ್ರೆ ಯಾರೇ ಆದ್ರೂ ಕೂಡ ಈ ವರ್ಷದಲ್ಲಿ ಇದೊಂದು ಟಿಪ್ಸ್, ಈ ಒಂದು ಬಣ್ಣದ ಬಟ್ಟೆನ ಧರಿಸಿ ನೀವು ಹೋಗೋದ್ರಿಂದಾಗಿ ನಿಮ್ಮ ಕೆಲಸಗಳು ಸುಸೂತ್ರವಾಗಿ ಆಗ್ತದೆ. ಯಾವ್ದಪ್ಪ ಅದು ಅಂದ್ರೆ ಲೆಮನ್ ಎಲ್ಲೋ ಅಥವಾ ನಿಂಬೆ ಹಳದಿ ಅಂತ ಹೇಳ್ತಾರಲ್ಲ ಆ ಬಣ್ಣದ ಒಂದು ವಸ್ತ್ರವನ್ನ ಧರಿಸಿ ನೀವು ಮುಖ್ಯವಾದಂತಹ ಕಾರ್ಯ ಅಥವಾ ಕೆಲಸಗಳಿಗೆ ನೀವು ಹೋಗೋದ್ರಿಂದಾಗಿ ನಿಮ್ಮ ಕೆಲಸಗಳು ಅನ್ನುವಂಥದ್ದು ಬಹಳ ವಿಶೇಷವಾಗಿ ನಿಮ್ ಕೈಗೂಡುವಂತದ್ದಾಗ್ತದೆ. ಇನ್ನು ದೇವತಾ ದರ್ಶನ ಅನ್ನುವಂಥದ್ದಾದ್ರೆ ಕಾಳಹಸ್ತಿಯಲ್ಲಿರುವಂತಹ ದಕ್ಷಿಣಾಮೂರ್ತಿಯ ಒಂದು ದೇವರ ದರ್ಶನವನ್ನ ಮಾಡಿ ಹಳದಿ ಹೂಗಳಿಂದ ಅರ್ಚನೆಯನ್ನ ಮಾಡಿಸೋದ್ರಿಂದಾಗಿ ನಿಮಗೆ ಎಂತಹದ್ದೇ ಕಷ್ಟಗಳೆದುರಾದ್ರೂ ಕೂಡ ಈ ಒಂದು ಪರಾಭಾವ ಸಂವತ್ಸರದಲ್ಲಿ ಅದು ನಿಮಿಷ ಮಾತ್ರದಲ್ಲಿ ಮಾಯವಾಗುವಂತದ್ದಾಗ್ತದೆ. ಖಂಡಿತವಾಗಿ ಕಾಳಹಸ್ತಿಯಲ್ಲಿರುವಂತಹ ಆ ದಕ್ಷಿಣಾಮೂರ್ತಿಯ ಸ್ವಾಮಿಯನ್ನ ದರ್ಶನ ಮಾಡ್ಕೊಂಡ್ ಒಮ್ಮೆ ಆದ್ರೂ ಈ ವರ್ಷದಲ್ಲಿ ನಿಮ್ಮ ಒಂದು ಭವಿಷ್ಯ ಅನ್ನುವಂಥದ್ದು ಚೇಂಜ್ ಆಗ್ತದೆ. ಇನ್ನು 50 ವರ್ಷ ಮೇಲ್ಪಟ್ಟಿರುವಂತಹವ್ರು ಯಾರೇ ಆದ್ರೂ ಕೂಡ ವಯಸ್ಸಾದಂತಹವರು ಮೆಟ್ಟಲು ಹತ್ತುವಾಗ ಇಳಿಯುವಾಗ ಬಹಳ ಜಾಗೃತೆಯಿಂದ ಇರ್ಬೇಕಾಗ್ತದೆ. ಯಾಕೆ ಅಂದ್ರೆ ಜಾರಿ ಬೀಳುವಂತಹದ್ದು, ಕೈಕಾಲು ಮೂಳೆಗಳನ್ನು ಮುರ್ಕೊಳ್ಳುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ವಯಸ್ಸಾಗಿರುವಂತಹವರು ಈ ಒಂದು ವಿಚಾರಗಳಲ್ಲಿ ಹೆಚ್ಚು ಜಾಗೃತೆಯನ್ನ ವಹಿಸುವಂಥದ್ದು ಬಹಳ ಉತ್ತಮ ಅಂತಾನೆ ಈ ಮೂಲಕವಾಗಿ ಹೇಳ್ಬಹುದಾಗ್ತದೆ. ನಿಮ್ಮ ಮೌನ ನಿಮ್ಮ ಆಳ, ನಿಮ್ಮ ರಹಸ್ಯ. ವೃಶ್ಚಿಕ ರಾಶಿಯವರೇ, ನಿಮ್ಮ ಮನಸ್ಸನ್ನ ಯಾರು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಲು ಸಾಧ್ಯವಿಲ್ಲ. ಆದ್ರೆ ಈ ಯುಗಾದಿ ನಿಮ್ಮ ಜೀವನದಲ್ಲಿ ಒಂದು ಭಾರಿ ಪರಿವರ್ತನೆಯನ್ನ ತರ್ತಾ ಇರುವಂತಹ ವರ್ಷ ಆಗ್ಲಿದೆ. ಹಾಗಾದ್ರೆ 2026ರಲ್ಲಿ ಯುಗಾದಿಯ ವರ್ಷ ಭವಿಷ್ಯ ಅನ್ನುವಂಥದ್ದು ವೃಶ್ಚಿಕ ರಾಶಿಯಲ್ಲಿ ಇರುವಂತವ್ರಿಗೆ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಸಾಮಾನ್ಯವಾದಂತಹ ವರ್ಷ ಅಲ್ಲ ಈ 2026 ಒಂದು ಟ್ರಾನ್ಸ್ಫರ್ಮೇಶನ್ ಆಗುವಂತಹ ವರ್ಷ ಆಗಲಿದೆ. ಈ ಒಂದು ವೃಶ್ಚಿಕ ರಾಶಿಯಲ್ಲಿರುವಂತವ್ರಿಗೆ ಒಂದು ಹಳೆಯ ಅಧ್ಯಾಯ ಅನ್ನುವಂಥದ್ದು ಮುಗಿದು ಒಂದು ಹೊಸ ಶಕ್ತಿ ಅನ್ನುವಂಥದ್ದು ನಿಮ್ಮೊಳಗೆ ಹುಟ್ಟುವಂತಹ ಒಂದು ವರ್ಷ ಆಗಿರ್ತದೆ ಈ 2026. ಹಾಗಾದ್ರೆ ಹೇಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಈ ಒಂದು ವೃಶ್ಚಿಕ ರಾಶಿಯವರ ಸ್ವಭಾವವನ್ನ ನೋಡುವಂತದ್ದಾದ್ರೆ ವೃಶ್ಚಿಕ ರಾಶಿಯವರು ಸ್ವಾಭಾವಿಕವಾಗಿ ಜಲತತ್ವ ರಾಶಿ ಆಗಿರ್ತಾರೆ. ಇವರ ಒಂದು ರಾಶಿಯಾಧಿಪತಿ ಬಂದು ಕುಜ ಆಗಿರ್ತಾನೆ. ಇವರ ಒಂದು ಸ್ವಭಾವ ಅನ್ನೋದಾದ್ರೆ
ಇಂಟೆನ್ಸಿವ್, ತುಂಬಾ ಇಂಟೆನ್ಸ್ ಆಗಿರುವಂತ ವ್ಯಕ್ತಿಗಳು. ಪ್ಯಾಷನೇಟೆಡ್ ವ್ಯಕ್ತಿ ಕೂಡ ಆಗಿರ್ತಾರೆ, ಹಾಗೇನೆ ಫಿಯರ್ಲೆಸ್. ಇವರಲ್ಲಿ ಧೈರ್ಯ ಅನ್ನೋದು ಸಿಕ್ಕಾಪಟ್ಟೆ ಇರ್ತದೆ. ಯಾರಿಗೂ ಕೂಡ ಎದುರುವಂತಹ ವ್ಯಕ್ತಿಗಳಲ್ಲ ಇವರು. ಅಷ್ಟು ಧೈರ್ಯ ಸಾಹಸಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುವಂಥದ್ದು. ಯಾರು ಯಾವುದು ಆಗಲ್ಲ ಅಂತಾರೆ ಅದನ್ನೇ ಮಾಡೋದಿಕ್ಕೆ ಮುಂದಾಗುವಂತಹ ವ್ಯಕ್ತಿಗಳಾಗಿರ್ತಾರೆ. ಆದ್ರೆ ಇವರಲ್ಲಿರುವಂತಹ ಒಂದು ಕೆಲವೊಂದು ಬ್ಯಾಕ್ ಡ್ರಾಪ್ಸ್ ಗಳೇನಪ್ಪಾ ಅಂದ್ರೆ ರಿವೆಂಜ್ ಮೈಂಡ್ ಸೆಟ್ ಮತ್ತು ಓವರ್ ಅಟ್ಯಾಚ್ಮೆಂಟ್ ಅನ್ನುವಂತಹದ್ದೇ ಇವರ ಒಂದು ಸವಾಲು ಅಥವಾ ಬ್ಯಾಕ್ ಡ್ರಾಪ್ ಅಂತ ಹೇಳ್ಬಹುದು ವೃಶ್ಚಿಕ ರಾಶಿಯಲ್ಲಿರುವಂತವ್ರಿಗೆ. ಈ ಒಂದು ಯುಗಾದಿಯ ನಂತರ ಲೆಟ್ ಗೋ ಅನ್ನುವಂತಹದ್ದೇ ನಿಮಗೆ ಶಕ್ತಿ ಆಗ್ತದೆ. ಇಷ್ಟು ವರ್ಷ ಯಾವುದೋ ಒಂದು ಹಿಂಸೆಯಲ್ಲಿ, ಒಂದು ಇಕ್ಕಟ್ಟಲ್ಲಿ ಸಿಗಾಕೊಂಡಿರ್ತೀರಿ, ಒಂದು ಜಂಜಾಟದಲ್ಲಿ ಸಿಗಾಕೊಂಡಿರ್ತೀರಿ. ಅದರಿಂದ ಲೆಟ್ ಗೋ, ಆಗಿದ್ದಾಗ್ಲಿ, ಇದರಿಂದ ನಾವು ಮುಂದೆ ಹೋಗ್ಲೇಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಮಲ್ಲಿ ಬರ್ತದೆ. ಈ ಯುಗಾದಿಯ ನಂತರದಲ್ಲಿ ನಿಮ್ಮ ಒಂದು ಏನು ಟ್ರಾನ್ಸ್ಫರ್ಮೇಶನ್ ಅನ್ನುವಂಥದ್ದು ಖಂಡಿತವಾಗಿ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ತಾ ಹೋಗ್ತೀರಿ. ಯಾವ್ದ್ರಲ್ಲಿ ಸಿಗಾಕೊಂಡಿರ್ತೀರಿ ಅದರಿಂದ ಹೊರಗೆ ಬರುವಂತ ಒಂದು ವರ್ಷ ಆಗಿರ್ತದೆ 2026 ಈ ಒಂದು ವೃಶ್ಚಿಕ ರಾಶಿಯಲ್ಲಿರುವಂತವ್ರಿಗೆ. ಹಾಗಾದ್ರೆ ಈ ಒಂದು 3 ಪ್ರಮುಖ ವಿಚಾರಗಳು ಹೇಗಿದೆ ಇವರ ಒಂದು ಲೈಫ್ ಅಲ್ಲಿ ಅನ್ನೋದನ್ನ ನೋಡೋದಾದ್ರೆ, ಮೊದಲನೇದಾಗಿ ಹಣಕಾಸಿನ ಭವಿಷ್ಯದ ಕುರಿತಾಗಿ ಹೇಗಿರ್ತದೆ 2026 ಈ ಒಂದು ವೃಶ್ಚಿಕ ರಾಶಿಯಲ್ಲಿರುವಂತಹವರಿಗೆ. ಆರಂಭದಲ್ಲಿ ಹಣದಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂತಹ ಎಕ್ಸ್ಪೆನ್ಸ್ ಗಳಾಗುವಂತ ಸಾಧ್ಯತೆಗಳಿದೆ. ತುಂಬಾ ಖರ್ಚುಗಳು ಹೆಚ್ಚಾಗ್ತಾ ಹೋಗ್ತದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಖರ್ಚು ಮಾಡುವಂತಹ ಒಂದು ಸಾಧ್ಯತೆಗಳು ಬರುವಂತದ್ದಿದೆ. ಹಾಗಾಗಿ ನೋಡ್ಕೊಂಡು ನೀವು ಹಣಕಾಸುಗಳನ್ನ ಖರ್ಚು ಮಾಡಿ. ಸ್ವಲ್ಪ ಹಣಕಾಸಿನಲ್ಲಿ ನಿಮ್ಗೆ ವ್ಯತ್ಯಾಸಗಳಾಗುವಂತ ಸಾಧ್ಯತೆಗಳಿರೋದ್ರಿಂದಾಗಿ ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಇರುವಂತವ್ರು ಜುಲೈ ನಂತರ ಸಡನ್ ಆಗಿ ಗೇನ್ ಆಗ್ತದೆ. ನಿಮ್ಮ ದುಡಿಮೆ ಅನ್ನೋದು ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಹಾಗೇನೆ ಹೈ ಇಂಟೆನ್ಸಿವ್ ಅಲ್ಲಿ ನೀವು ಕೆಲಸ ಮಾಡ್ತಾ ಹೋಗ್ತೀರಿ. ಎಲ್ಲಾ ರೀತಿಯಾದಂತಹ ಚಾನ್ಸಸ್ ಇದೆ ನಿಮ್ಗೆ ಏನು ಈ ಒಂದು ಹಣವನ್ನ ನೀವು ದುಪ್ಪಟ್ಟು ಮಾಡ್ಕೊಳ್ಳಿಕ್ಕೆ, ಗೇನ್ ಮಾಡ್ಕೊಳ್ಳಿಕ್ಕೆ. ಹಾಗೇನೆ ಸೀಕ್ರೆಟ್ ಇನ್ವೆಸ್ಟ್ಮೆಂಟ್ ಅಥವಾ ಹಿಡನ್ ಇನ್ಕಮ್ ಸೋರ್ಸ್ ಇದರ ಒಂದು ಈ ಒಂದು ರೀತಿಯಾದಂತದ್ದು ಏನಾದ್ರೂ ನೀವು ಮಾಡ್ಕೊಂಡು ಬಂದಿದ್ರೆ ಅದು ಕೂಡ ಬೆಳಕಿಗೆ ಬರ್ತದೆ. ಸೀಕ್ರೆಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬಂದಿರ್ತೀರಿ ಅಲ್ವಾ ವೃಶ್ಚಿಕ ರಾಶಿಯವರು, ಅದರಲ್ಲೂ ಕೂಡ ಒಂದು ಲಾಭವನ್ನ ನೋಡ್ತಾ ಹೋಗ್ತೀರಿ. ಹಿಡನ್ ಇನ್ಕಮ್ ಏನಿದೆಯಲ್ಲ ಅದರಲ್ಲೂ ಕೂಡ ನೀವು ಲಾಭ ನೋಡ್ತಾ ಹೋಗ್ತೀರಿ. ಈ ಒಂದು ವಿಚಾರಗಳಲ್ಲಿ ಕೂಡ ನಿಮ್ಗೆ ಬಹಳಷ್ಟು ಅನುಕೂಲ ಇರುವಂತಹದ್ದು. ಇನ್ನು ಒಂದು ವಿಚಾರ ಏನಪ್ಪಾ ಅಂದ್ರೆ, ನೀವು ಹಣಕಾಸಿನ ವಿಚಾರದಲ್ಲಿ ರಿಸ್ಕ್ ಡಿಸಿಷನ್ ನ ತೆಗೆದುಕೊಳ್ಳುವಂತಹ ಮುನ್ನ 2 ಬಾರಿ ಯೋಚನೆ ಮಾಡಿ ಯಾವ್ದಾದ್ರು ಒಂದು ಹೊಸದಾದಂತಹ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಅಥವಾ ಯಾರಿಗಾದ್ರೂ ಸಾಲ ಕೊಡ್ಬೇಕು, ಅಥವಾ ಇನ್ನೇನಾದ್ರೂ ಯಾರಿಗಾದ್ರೂ ಒಂದು ಹಣಕಾಸಿನ ವಿಚಾರದಲ್ಲಿ ಏನೇ ಮಾಡ್ಬೇಕಾದ್ರೂ ಕೂಡ ನೀವು ರಿಸ್ಕಿ ಡಿಸಿಷನ್ ನ ತೆಗೆದುಕೊಳ್ಳುವ ಮುನ್ನ 2 ಬಾರಿ ಯೋಚಿಸ್ಬೇಕಾಗತ್ತೆ. ಸ್ವಲ್ಪ ಜಾಗೃತರಾಗಿರುವಂತದ್ದು ಬಹಳ ಒಳ್ಳೇದು ವೃಶ್ಚಿಕ ರಾಶಿಯಲ್ಲಿ ಇರುವಂತಹವರು. ಇನ್ನು ವೃಶ್ಚಿಕ ರಾಶಿಯಲ್ಲಿ ಇರುವಂತಹವರು ಹಣಕಾಸಿನ ವಿಚಾರಗಳಲ್ಲೇನೋ ಸ್ವಲ್ಪ ಜಾಗೃತರಾಗಿರಿ, ಯಾವ್ದ್ರಲ್ಲೂ ರಿಸ್ಕ್ ತಗೊಳ್ಬಿಡಿ ಅಂತ ಹೇಳ್ತಾ ಇದ್ದೀವಿ. ಹಾಗಾದ್ರೆ ಅವರ ಒಂದು ವೈವಾಹಿಕ ಜೀವನ ಆಗಿರ್ಬೋದು, ಪ್ರೇಮ ಜೀವನ ಅನ್ನೋದು ಹೇಗಿದೆ, ಈ ವಿಚಾರಗಳ ಕುರಿತಾಗಿಯೂ ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಪ್ರೇಮ ಮತ್ತು ವೈವಾಹಿಕ ಜೀವನದಲ್ಲಿ ಸಿಂಗಲ್ ವೃಶ್ಚಿಕ ರಾಶಿಯವರು ಇರ್ತಿರಲ್ಲ ಅಂತಹವರು ಈ ವರ್ಷ ಇಂಟೆನ್ಸ್ ಆಗಿರುವಂತಹ ಲವ್ ಸ್ಟೋರಿ ಅನ್ನುವಂಥದ್ದು ಪ್ರಾರಂಭ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಟ್ರಸ್ಟ್ ಇಶ್ಯೂಸ್ ನೀವು ನಿವಾರಣೆ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಯಾಕೆ ಅಂದ್ರೆ ಯಾರ ಮೇಲೂ ಕೂಡ ನೀವು ನಂಬಿಕೆಯನ್ನ ಇಡ್ಲಿಕ್ಕೆ ಆಗೋದಿಲ್ಲ. ಟ್ರಸ್ಟ್ ಇಶ್ಯೂಸ್ ಬರ್ತದೆ. ನಿಮ್ಮ ಪಾರ್ಟ್ನರ್ ನಿಮ್ಗೆ ಚೀಟ್ ಮಾಡ್ತಾರೆ, ಅಥವಾ ಅವರು ನಿಮ್ಗೆ ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ, ಅವ್ರೇನೋ ನಿಮ್ಮಿಂದ ಮುಚ್ಚಿಡ್ತಾ ಇದ್ದಾರೆ. ಈ ರೀತಿಯಾದಂತಹ ಟ್ರಸ್ಟ್ ಇಶ್ಯೂಸ್ಗಳು ನಿಮ್ಗೆ ಕಾಡ್ತಾ ಹೋಗ್ತದೆ. ಆ ವಿಚಾರಗಳಲ್ಲಿ ಸ್ವಲ್ಪ ನೀವು ಕುತ್ಕೊಂಡು ಮಾತಾಡಿ ನಿಮ್ಮ ಪಾರ್ಟ್ನರ್ ಜೊತೆ, ಅಥವಾ ನಿಮ್ಮ ಒಂದು ಲವರ್ ಜೊತೆ, ಯಾರ ಜೊತೆ ನೀವು ಕನೆಕ್ಟ್ ಆಗಿದ್ದೀರಿ ಅಂತವ್ರ ಜೊತೆ ಕುತ್ಕೊಂಡು ನೀವು ಮಾತಾಡಿದಾಗ ಆ ಒಂದು ವಿಷಯವನ್ನ ನೀವು ಬಗೆಹರಿಸ್ಕೊಳ್ಬಹುದಾಗ್ತದೆ. ಇನ್ನು ಮ್ಯಾರಿಡ್ ಲೈಫ್, ವೈವಾಹಿಕ ಜೀವನ ಹೇಗಿದೆ ವೃಶ್ಚಿಕ ರಾಶಿಯಲ್ಲಿ ಇರುವಂತವ್ರಿಗೆ ಅನ್ನೋದಾದ್ರೆ, ಈ ಮ್ಯಾರೇಜ್ ಲೈಫ್ ಅಲ್ಲೂ ಕೂಡ ನೀವು ರಿಲೇಶನ್ಶಿಪ್ ನಲ್ಲಿ ಪವರ್ ಸ್ಟ್ರಗಲ್ ಆಗುವಂತದ್ದಾಗ್ತದೆ. ತುಂಬಾ ಸ್ಟ್ರಗಲ್ ಪಡುವಂತದ್ದಾಗ್ತದೆ. ಈಗೋವನ್ನ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಸಂಬಂಧವನ್ನ ಗಟ್ಟಿಯಾಗ್ಬೇಕು ಅಂದ್ರೆ ನಮ್ಮಲ್ಲಿರುವಂತಹ ಅಹಂಕಾರವನ್ನ, ಈಗೋವನ್ನ ಮೊದಲನೇದಾಗಿ ನಾವು ಸುಟ್ಟಾಕ್ಬೇಕಾಗುತ್ತೆ. ಆಗ ಮಾತ್ರ ಯಾರದೇ ಆಗ್ಲಿ, ವೃಶ್ಚಿಕ ರಾಶಿ, ತುಲಾ ರಾಶಿ, ಇನ್ನೊಂದು ರಾಶಿ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ನಾನು ಇದೇ ಸಜೆಷನ್ ಕೊಡೋದು. ನಿಮ್ಮ ಒಂದು ಲೈಫ್ ನಲ್ಲಿ ನೀವು ಈಗೋವನ್ನ ನೀವು
ಇವತ್ತಿನ ದಿನವೇ ನೀವು ಈಗೋವನ್ನ ಸುಟ್ಟು ಹಾಕಿ ಪ್ರತಿಯೊಂದ್ರಲ್ಲೂ ಕೂಡ ನೀವು ಯಶಸ್ಸನ್ನ ಕಾಣ್ತಾ ಹೋಗ್ತೀರಿ. ಯಾವಾಗ ನಮ್ಮ ಈಗೋ ಅನ್ನುವಂಥದ್ದು ಅಡ್ಡಿ ಆಗ್ತಾ ಹೋಗ್ತದೆ, ನಮಗೂ ನೆಮ್ಮದಿ ಇರಲ್ಲ, ನಮ್ ಜೊತೆಲಿರೋರ್ಗೂ ನೆಮ್ಮದಿ ಇರಲ್ಲ, ನಾವು ಮಾಡುವಂತ ಕೆಲಸಗಳಲ್ಲೂ ಕೂಡ ನೆಮ್ಮದಿ ಇರೋದಿಲ್ಲ. ಹಾಗಾಗಿ ಈಗೋ ಅನ್ನೋದನ್ನ ನೀವು ಸುಟ್ಟಾಕ್ಬೇಕಾಗತ್ತೆ. ಇನ್ನು ಅಕ್ಟೋಬರ್ ನಂತರದಲ್ಲಿ ಎಮೋಷನಲ್ ಬಾಂಡಿಂಗ್ ಅನ್ನುವಂತಹದ್ದು ನಿಮ್ಮ ಪಾರ್ಟ್ನರ್ ಜೊತೆಗೆ ಹೆಚ್ಚಾಗ್ತಾ ಹೋಗ್ತದೆ ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಇರುವಂತವ್ರಿಗೆ. ಹಾಗಾದ್ರೆ ಉದ್ಯೋಗ ಮತ್ತು ವೃತ್ತಿಪರವಾಗಿ ಹೇಗಿದೆ ಇದರ ಕುರಿತಾಗಿಯೂ ಕೂಡ ನಾವು ನೋಡ್ಬೇಕಾಗತ್ತ. ಜಾಬ್ ಮಾಡುವವರ್ಗಾದ್ರೆ ಈ ಒಂದು ಪ್ರೆಷರ್ ಅನ್ನುವಂಥದ್ದು 2026ರಲ್ಲಿ ತುಂಬಾ ಹೆಚ್ಚಿನದಾಗಿರ್ತದೆ. ನೀವು ಕೆಲಸ ಮಾಡುವಂತ ಜಾಗದಲ್ಲಿ ಹೈಯರ್ ಅಥಾರಿಟಿ ಅವರು ನೀವು ಏನು ಡೆಡಿಕೇಶನ್ ಇಂದ ಕೆಲಸ ಮಾಡ್ತಾ ಇದ್ದೀರಾ ಇಲ್ವಾ ಅಂತ ಹೇಳಿ ಪದೇ ಪದೇ ನಿಮ್ಮನ್ನ ಗಮನಿಸ್ತಾ ಇರ್ತಾರೆ, ನಿಮ್ಮನ್ನ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾ ಇರ್ತಾರೆ. ಹಾಗಾಗಿ ನೀವು ಮಾಡುವಂತಹ ಕೆಲಸದಲ್ಲಿ ನೀವು ನೀತಿಯಿಂದ ನಿಜಾಯಿತಿಯಿಂದ ಕೆಲಸ ಮಾಡೋದನ್ನ ನೀವು ಏನಾದ್ರೂ ಹೋಗ್ಲಿ ಬಿಡು ನೋಡ್ಕೊಳ್ಳೋಣ ಬಿಡು ಅನ್ನುವಂತಹ ಮನಸ್ಥಿತಿಯಿಂದ ಇರಬೇಡಿ. ನಿಮ್ಮ ಒಂದು ಡೆಡಿಕೇಶನ್ ನೀವು 100% ಕೊಡೋದನ್ನ ನೀವು ನೋಡ್ಕೊಳ್ಳಿ. ಯಾಕೆ ಅಂದ್ರೆ ನಿಮ್ಮ ಹೈಯರ್ ಅಥಾರಿಟಿ ನಿಮ್ಮ ಮೇಲೆ ಒಂದು ಕಣ್ಣಿಟ್ಟು ನಿಮ್ಮನ್ನ ಪ್ರತಿ ಸಲಲ್ಲೂ ಕೂಡ ಗಮನಿಸ್ತಾ ಇರ್ತಾರೆ. ಹಾಗಾಗಿ ಅದರಿಂದಲೂ ಕೂಡ ನಿಮ್ಗೆ ತೊಂದರೆಗಳಾಗಬಹುದು. ನೀವು ತುಂಬಾ ಪ್ರೆಷರ್ ಇಂದ ಕೆಲಸ ಮಾಡುವಂತದ್ದಾಗ್ತದೆ. ಆದ್ರೂ ಕೂಡ ನೀವು ನಿಮ್ಮ ಒಂದು ಹಾರ್ಡ್ ವರ್ಕ್ ಅನ್ನ ನೀವು ಅವ್ರ ಮುಂದೆ ಇಟ್ಟಾಗ ನೀವು ಹಾರ್ಡ್ ವರ್ಕ್ ಇಂದ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಿಮ್ಮ ಹೈಯರ್ ಅಥಾರಿಟಿ ಗೊತ್ತಾಯ್ತು ಅಂದ್ರೆ ಅವ್ರು ನಿಮ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಪ್ರೆಷರ್ ಇದ್ರೂ ಕೂಡ ನೀವೇನ್ ಮಾಡ್ಬೇಕು ಅದನ್ನ ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಯಾವುದೇ ಪ್ರಾಬ್ಲಮ್ಸ್ಗಳು ನಿಮ್ಗೆ ಬರೋದಿಲ್ಲ. ಇನ್ನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ನುವಂಥವ್ರಿಗೆ ಈ ಒಂದು ಸಮಯ ಅನ್ನುವಂಥದ್ದು ಉತ್ತಮ ಅಲ್ಲ. ಈ ವರ್ಷ ಸ್ವಲ್ಪ ನೋಡ್ಕೊಂಡ್ ಮಾಡ್ಕೊಂಡ್ ಮಾಡಿ. ಇನ್ನು ಯಾವ್ಯಾವ ಕ್ಷೇತ್ರದಲ್ಲಿರೋರಿಗೆ ಅನುಕೂಲ ಇದೆ, ಅವಕಾಶಗಳು ಸಿಗ್ತದೆ ಅಂತಂದ್ರೆ ಇನ್ವೆಸ್ಟಿಗೇಷನ್, ರಿಸರ್ಚ್, ಪೊಲೀಸ್ ಆಗಿರ್ಬೋದು, ಡಿಫೆನ್ಸ್, ಮೆಡಿಕಲ್ ಈ ಕ್ಷೇತ್ರಗಳಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಿ ಅಂತಹವರಿಗೆ ಹೆಚ್ಚು ಅವಕಾಶಗಳು ಅನ್ನೋದು ಸಿಗ್ತಾ ಹೋಗ್ತದೆ. ಆಪರ್ಚುನಿಟೀಸ್ಗಳು ಬರ್ತಾ ಹೋಗ್ತದೆ. ಪ್ರಮೋಷನ್ಸ್ಗಳು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಈ ವರ್ಷಗಳಲ್ಲಿ ನೋಡಬಹುದು. ಹಾಗೇನೆ ಬಿಸ್ನೆಸ್ ಮಾಡುವಂತವ್ರಿಗೆ ನೋಡುವಂತದ್ದಾದ್ರೆ ಪಾರ್ಟ್ನರ್ಶಿಪ್ ನಲ್ಲಿ ಎಚ್ಚರಿಕೆ ಅನ್ನೋದು ಬಹಳ ಅಗತ್ಯ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಂತವ್ರಿಗಂತೂ ಈ ವರ್ಷದಲ್ಲಿ ಪಾರ್ಟ್ನರ್ಶಿಪ್ ಗಳಿಂದ ನಿಮ್ಗೆ ಮೋಸ ಹೋಗುವಂತದ್ದು ಅಥವಾ ಅದರಿಂದ ನಿಮ್ಗೆ ಇನ್ನೇನಾದ್ರೂ ನಷ್ಟ ಆಗುವಂತದ್ದು ಈ ರೀತಿಯಾಗಿ ಆಗುವಂತದ್ದಾಗ್ತದೆ. ಹಾಗಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಂತವ್ರು ಈಗ ಆಲ್ರೆಡಿ ಮಾಡ್ತಾ ಇದ್ರೆ ತುಂಬಾ ಎಚ್ಚರಿಕೆಯನ್ನ ವಹಿಸಿ. ಮಾಡ್ಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ರೆ ದಯಮಾಡಿ ಮಾಡಬೇಡಿ. ಸ್ವಲ್ಪ ದಿನ ನೀವು ನೋಡ್ಕೊಂಡು ನಿಮ್ಮ ಸಮಯ ಅನ್ನುವಂಥದ್ದು ಚೆನ್ನಾಗಾದಾಗ ನೀವು ಖಂಡಿತ ಅದನ್ನ ಮಾಡ್ಬೇಕಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿದೆ ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಇರುವಂತವ್ರಿಗೆ ಅಂದ್ರೆ ಡೀಪ್ ಫೋಕಸ್ ಅನ್ನುವಂತಹದ್ರ ಮೂಲಕ ಮಾತ್ರವೇ ಯಶಸ್ಸು. ನೀವು ಫೋಕಸ್ ಮಾಡ್ತಾ ಇದ್ದೀರಿ ಆದ್ರೆ ಡೀಪ್ ಫೋಕಸ್ ಮಾಡ್ಬೇಕಾಗುತ್ತೆ, ತುಂಬಾ ಕಷ್ಟ ಪಡ್ಬೇಕಾಗುತ್ತೆ. ಯಾಕೆಂದ್ರೆ ನಿಮ್ಮ ಒಂದು ಜಾತಕ ಏನು ನಿಮ್ಮ ಭವಿಷ್ಯದಲ್ಲಿ ಇರುವಂತದ್ದೇ ಹಾಗೆ. ನೀವು ಹೆಚ್ಚಿನದಾಗಿ ನೀವು ಎಲ್ಲಾ ವಿದ್ಯಾರ್ಥಿಗಳ ತರ ನೀವು ಓದ್ತಾ ಇರ್ಬೋದು, ಆದ್ರೆ ನೀವು ಅವ್ರಕ್ಕಿಂತ ಜಾಸ್ತಿ ಡೀಪ್ ಆಗಿ ಓದ್ದಾಗ್ಲೆ ಕಾನ್ಸಂಟ್ರೇಷನ್ ಮಾಡ್ದಾಗ್ಲೆ ನಿಮ್ಗೆ ಉತ್ತಮವಾದಂತಹ ಯಶಸ್ಸು ರಿಸಲ್ಟ್ ಅನ್ನ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ಅದರ ಮೇಲೆ ನೀವು ಗಮನವನ್ನ ಕೊಡ್ಬೇಕಾಗ್ತದೆ ಯಾರು ವಿದ್ಯಾರ್ಥಿಗಳು. ಇನ್ನು ವಿಶೇಷವಾಗಿ ಯಾವ ವಿಚಾರಗಳಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸ್ಬೇಕು ಅಂದ್ರೆ ನಿಮ್ಮ ಒಂದು ಆಂಗರ್ ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ತುಂಬಾ ಆಂಗರ್ ಜಾಸ್ತಿ ಈ ಒಂದು ಏನು ವೃಶ್ಚಿಕ ರಾಶಿಯಲ್ಲಿರುವಂತವ್ರಿಗೆ. ನಿಮ್ಗೆ ಕುಜ ಅಧಿಪತಿ ಆಗಿರೋದ್ರಿಂದಾಗಿ ಮಂಗಳ ಅನ್ನುವಂಥದ್ದು ತುಂಬಾ ನಿಮ್ಗೆ ಜಾಸ್ತಿ ಕೋಪ ಬೇಗ ಬರುತ್ತೆ. ಬೇಗ ಎಲ್ಲರ ಮೇಲೂ ನೀವು ಸಿಟ್ಟು ಮಾಡ್ಕೊಂಡು ಅವ್ರ ಮೇಲೆ ಕೂಗಾಡೋದು, ಕಿರ್ಚಾಡೋದು, ನಿಮ್ಮಲ್ಲಿರುವಂತ ಪವರ್ನೆಲ್ಲ ಒಬ್ರ ಮೇಲೆ ಹಾಕೋದು ಈ ರೀತಿಯಾಗಿ ಮಾಡ್ತಾ ಹೋಗ್ತೀರಿ. ಅದನ್ನೆಲ್ಲ ನೀವು ಈ ವರ್ಷ ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಸೀಕ್ರೆಟ್ ಎನಿಮೀಸ್ ಗಳಿಂದ ನೀವು ದೂರ ಇರ್ಬೇಕಾಗತ್ತೆ. ಅವರಿಂದ ನೀವು ತುಂಬಾ ಜಾಗೃತರಿಂದ ಇರ್ಬೇಕಾಗತ್ತೆ. ಸೀಕ್ರೆಟ್ ಎನಿಮೀಸ್ ಯಾರು ಅನ್ನೋದು ನಿಮಗ್ ಗೊತ್ತಿರುತ್ತೆ, ಹಾಗಾಗಿ ಅದನ್ನ ನೀವೇ ಹುಡ್ಕೊಳ್ಬೇಕು. ಇನ್ನು ಹೆಲ್ತ್ ಬಗ್ಗೆ ನೋಡುವಂತದ್ದಾದ್ರೆ ರೀಪ್ರೊಡಕ್ಟಿವ್ ಆರ್ಗನ್ಸ್, ಬ್ಲಡ್ ಪ್ರೆಷರ್ ಈ ರೀತಿಯಾದಂತಹದ್ರ ಮೇಲೆ ಹೆಚ್ಚು ಗಮನವನ್ನ ಕೊಡ್ಬೇಕಾಗ್ತದೆ ವೃಶ್ಚಿಕ ರಾಶಿಯಲ್ಲಿ ಇರುವಂತವ್ರು. ಇನ್ನು ಅದೃಷ್ಟದ ಸೂಚನೆಗಳು ಯಾವುದು ಅನ್ನೋದು ನೋಡೋದಾದ್ರೆ ಅದೃಷ್ಟದ ಬಣ್ಣ ಬಂದು ಕೆಂಪು ಅಥವಾ ರೆಡ್, ಮೆರೂನ್ ಈ ರೀತಿಯಾದಂತ ಕಲರ್. ಅದೃಷ್ಟದ ದಿನ ಬಂದು ಟ್ಯೂಸ್ಡೇ ಮಂಗಳವಾರ ಆಗಿರ್ತದೆ. ಅದೃಷ್ಟದ ಸಂಖ್ಯೆ 9 ಆಗಿರ್ತದೆ. ಇನ್ನು ಏನ್ ಪರಿಹಾರ ಮಾಡ್ಕೊಳ್ಬಹುದು ಅಂದ್ರೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ಆಲಯಕ್ಕೆ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡುವಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲಿನ ಅಭಿಷೇಕವನ್ನ ಮಾಡಿಸುವಂಥದ್ದನ್ನ ಮಾಡ್ಬೋದು. ಓಂ ಅಂಗಾರಕಾಯ ನಮಃ ಅನ್ನುವಂತ ಮಂತ್ರವನ್ನ 21 ಬಾರಿ ಜಪವನ್ನ ಮಾಡಿದ್ರೆ ಅನುಕೂಲ. ಕೆಂಪು ಹೂವು ಅಥವಾ ಬೆಲ್ಲವನ್ನ ದಾನ ಮಾಡೋದ್ರಿಂದಾಗಿ
ಕೆಂಪು ಬಣ್ಣದ ಫ್ರೂಟ್ಸ್, ಆಪಲ್ ಅಥವಾ ದಾಳಿಂಬೆ ಹಣ್ಣನ್ನ ದಾನ ಮಾಡೋದ್ರಿಂದಾಗಿ ಕೂಡ ನಿಮಗೆ ಶುಭ ಅಂತಾನೆ ಹೇಳಬಹುದು. ಇನ್ನು ವೃಶ್ಚಿಕ ರಾಶಿಯಲ್ಲಿರುವಂತವ್ರಿಗೆ ಈ ಯುಗಾದಿ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಒಂದು ರೀಬರ್ತ್ ಆಗಿರುವಂತಹ ಒಂದು ವರ್ಷ ಆಗಿರ್ತದೆ. ಹಾಗಾಗಿ ನೀವು ಹಳೆಯ ನೆನಪುಗಳನ್ನ ಬಿಟ್ಟಿದ್ದೆ ಆದ್ರೆ ಈ 2026 ಅನ್ನೋದು ನಿಮ್ಗೆ ವಿಜಯದ ವರ್ಷ ಆಗಲಿರುವಂತದ್ದಾಗಿದೆ. ಹಾಗಾಗಿ ನೀವು ಸಿದ್ಧರಿದ್ದೀರಾ. ನಿಮ್ಮೊಳಗಿನಿರುವಂತಹ ಅಗ್ನಿಯನ್ನ ಜಾಗೃತಗೊಳಿಸ್ಕೊಳ್ಳಲು ಖಂಡಿತವಾಗಿ ಈ ಒಂದು ವಿಚಾರಗಳನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ವೃಶ್ಚಿಕ ರಾಶಿಯಲ್ಲಿ ಇರುವಂತವರು ತುಂಬಾ ಅನುಕೂಲ ಆಗ್ತದೆ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೇದಾಗಲಿ ಹಾಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ, ವೃಶ್ಚಿಕ ರಾಶಿಯವರೇ ಈ ವರ್ಷ ಪರಿವರ್ತನೆ ವರ್ಷ ಆಗಲಿದೆ. ಹಾಗಾಗಿ ಅದನ್ನ ನೀವು ಪಡ್ಕೊಳ್ಳೋದಿಕ್ಕೆ ಸಿದ್ಧರಾಗಿರಿ.